ಆದಂತಹ ಸಾಂಸ್ಕೃತಿಕ, ಕ್ರೀಡಾ, ರಾಷ್ಟ್ರೀಯ ಸೇವಾ ಯೋಜನೆ, ರೆಡ್ ಕ್ರಾಸ್, ರೋವರ್ಸ್ ಮತ್ತು ರೇಂಜರ್ಸ್ ಘಟಕಗಳ ಸಮಾರೋಪ ಸಮಾರಂಭವನ್ನು ಕಾಲೇಜಿನ ಪ್ರಾಂಶುಪಾಲರಾದಂತಹ ಭ್ರಮರಾಂಭ ಎಸ್ಎಂ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಭದ್ರಾ ನೀರನ್ನ ಹರಿಸಿದಂತ ಭಗೀರಥರಾದಂತ ಸನ್ಮಾನ್ಯ ಬಿಜಿ ಗೋವಿಂದಪ್ಪ ಸಾಹೇಬ್ರೆ. ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕರು ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧ್ಯಕ್ಷರು ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಬಿಜಿ ಗೋವಿಂದಪ್ಪನವರು ನೆರವೇರಿಸಿದರು. ಬಳಿಕ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸಂಸ್ಕಾರ ಬೇಕು. ನೀವೇನೇ MA ಪಾಸ್ ಮಾಡಿ MEd ಪಾಸ್ ಮಾಡಿ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಅಥವಾ ಇನ್ನೇನೇನೋ ಆಗಿ ಗ್ರಾಮದಲ್ಲಿ ಹೋದ್ರೆ ಸಂಸ್ಕಾರ ಇಲ್ಲದೆ ಹೋದ್ರೆ ಏನು ಪ್ರಯೋಜನ ಇಲ್ಲ. ಸಂಸ್ಕಾರನೇ ನಿಮಗೆ ವ್ಯಕ್ತಿತ್ವವನ್ನ ತಂದುಕೊಡ್ತಕ್ಕಂಥದ್ದು. ಶಾಲಾ ಶಿಕ್ಷಣದ ಜೊತೆಗೆ ಸಂಸ್ಕಾರದ ಶಿಕ್ಷಣವನ್ನು ಕೂಡ ಪಡ್ಕೋಬೇಕು. ಸಂಸ್ಕಾರ ಶಿಕ್ಷಣವನ್ನು ಪಡ್ಕೊಂಡೇ ಹೋದ್ರೆ ಶಾಲಾ ಶಿಕ್ಷಣ ಬರೀ ಅಂಕಗಳಿಗೆ ಮಾತ್ರ ಸೀಮಿತವಾಗಿರ್ತದೆ. ಈ ದೇಶದ ಆಸ್ತಿ ನೀವೆಲ್ಲ, ನಿಮ್ಮ ಮನೆತನದ ಆಸ್ತಿ, ದೇಶದ ಆಸ್ತಿ. ನಿಮ್ಮ ಮುಂದೆ ಶಿವಣ್ಣನೇ ಅನೇಕ ಸವಾಲುಗಳಿದಾವೆ ಅಂತೇಳಿ ನಿಮ್ಮ ಅನೇಕ ಜವಾಬ್ದಾರಿಗಳಿದಾವೆ. ಸವಾಲುಗಳಲ್ಲ, ಜವಾಬ್ದಾರಿಗಳಿದಾವೆ. ಆ ಜವಾಬ್ದಾರಿ ಅಂತೆ ನೀವೆಲ್ಲರೂ ಕೆಲಸ ಮಾಡಬೇಕು. ಮುಂದೆ ನೀವು ತಾಲೂಕಿನ ಶಾಸಕರಾಗ್ಬೋದು, MP ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರಿಂಗ್ ಏನೇನೋ ಆಗ್ಬೋದು. ಅವೆಲ್ಲವನ್ನೂ ಕೂಡ ಆಗ್ಬೇಕಾದ್ರೆ ಮನದಲ್ಲಿ ಗ್ರಹಿಸ್ಕೊಂಡು ವಿದ್ಯಾವಂತರಾಗಿ ಶಿಕ್ಷಣ ಪಡ್ಕೊಂಡು ಅವೆಲ್ಲವಕ್ಕೂ ಕೂಡ ಇವೆಲ್ಲವೂ ಆಗ್ಲಿಕ್ಕೆ ಪ್ರಯತ್ನಗಳು ನಡೆಸಿದ್ರೆ ಮಾತ್ರ ಸಾಧ್ಯತೆ ಆಗ್ತದೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಆಗಲೇಬೇಕು ಒಂದು ನೌಕರಿ ತಗೊಳಕ್ಕೆ. ಅದ್ರ ಮೇಲೆ ಮತ್ತೆ ಇನ್ನೇನೇನೋ ಅವಕಾಶಗಳು ಆಗ್ತವೆ. ಏನಾದರೂ ಆಗಲಿ ರಾಜಕಾರಣಿಗಳು ಮಾತ್ರ ಆಗಬೇಕು. ಏನಪ್ಪ, ನಾನು ಅನುಭವ ಹೇಳ್ತೀನಿ. ರಾಜಕಾರಣಿಗಳಾಗಕ್ಕೆ ಯಾರು ಬಯಸ್ಬೇಡ್ರಿ. ಕಾಲೇಜಿಗೆ ಏನ್ ಬೇಕು ಅಂತೇಳಿ ಉಪನ್ಯಾಸಕರು, ಶಿಕ್ಷಕರು ನಿಮ್ಮಿಂದ ಕೇಳಿಸ್ಕೊಳ್ಳಿಲ್ಲ. ಕಾಲೇಜ್ಗೆ ಏನ್ ಬೇಕು ಅಂತೇಳಿ ನಾವು ಹುಡುಕಿ ಮಾಡಬೇಕು. ಮತ್ತೀಗ 2 ಕೋಟಿ ರೂಪಾಯಿ ಅನುದಾನ ಹಾಕ್ಸಿದ್ದೇನೆ. 2 ಕೋಟಿ ರೂಪಾಯಿ ಬರ್ತದೆ. ಈಗ ಕಾಲೇಜ್ ಅಭಿವೃದ್ಧಿಗೆ ಶ್ರಮ ಹಾಕ್ತೀವಿ. ಇವತ್ತೇನು ಶೌಚಾಲಯದ ಬಾಳೆ ಹೆಣ್ಮಕ್ಳಿಗೆ ಶೌಚಾಲಯ ಅಲ್ಲೆಲ್ಲ ತಂಡ ಆ ಕಡೆ ಮನೆ ಮೂಲೆ ಕಟ್ಟಿದ್ದಾರೆ. ಪಾಪ ಅವ್ರಿಗೆ ಹಗಲತ್ತ ಹೋಗಕ್ಕೆ ಭಯ. ಅಲ್ಲಿಗೆ ನಾನು ನೋಡಿದೆ, ನಾನು ನಿಜವಾ ಹಗಲತ್ತ ಹೋಗಲ್ಲಿ ಭಯವಾಗ್ತದೆ. ಅಂತ ಪ್ಲೇಸ್ ನಲ್ಲಿ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಬೇರೆ ಕಡೆ ಶೌಚಾಲಯ ಮಾಡ್ಬೇಕು ಅಂತೇಳಿ ಅವತ್ತು ಅಂದ್ಕೊಂಡು ಬಂದಿದ್ದೀನಿ. ಸಚಿವರಿಗಾಗಲೇ 2 ಕೋಟಿ ರೂಪಾಯಿ ಕೂಡ ಒಪ್ಕೊಂಡಿದ್ದಾರೆ. ಬಹುಶಃ ಇನ್ನೊಂದು ಅಸೆಂಬ್ಲಿ ಮುಗಿಯೋದ್ರೊಳಗೆ ಆದೇಶ ಆಗ್ತದೆ 2 ಕೋಟಿ ರೂಪಾಯಿದು. ನಿಮ್ಮ ಕಾಲೇಜ್ ರಿಪೇರಿ ಅಡ್ಡೇ ಇಲ್ಲ. ಕಾಲೇಜಿನ ಶಿಕ್ಷಣದಲ್ಲಿ ನೆಕ್ಸ್ಟ್ ಇಯರ್ ಮುಖ್ಯಮಂತ್ರಿಗಳ ಜೊತೆ ಎಲ್ಲ MLA ಹೋಗಿ ಹೇಳಿದ್ವಿ, ರಿಪೇರಿ ಅಡ್ಗಳು ಕೊಡ್ರಿ ಅಂತ ಹೇಳಿ. ಆಯ್ತು, ಒಪ್ಕೊಂಡಿದ್ದಾರೆ. ಹೊಸ ಕಟ್ಟಡಗಳು ಕಟ್ಟಕ್ಕೆ ದುಡ್ಡು ಕೊಡ್ತಾರೆ. ರಿಪೇರಿ ಈ ಬಿಲ್ಡಿಂಗ್ ಉಳಿಸೋದು ಬೇಡವೇ? ಇದ್ದ ಬಿಲ್ಡಿಂಗ್ ಉಳಿಸ್ಬೇಕಲ್ಲ, ಇದನ್ನು ಉಳಿಸಿ ಮತ್ತು ಹೊಸ ಕಟ್ಟಡ ಕಟ್ಟಬೇಕು. ಬರೀ ಹೊಸ ಕಟ್ಟಡ ಕಟ್ಕೊಂಡಾದ್ರೆ ಹಳೆ ಬಿದ್ದು ಹೋಗ್ತಾವ. ಈ ಕಾಲೇಜಿಗೆ ಪ್ರಥಮವಾಗಿ ಮಕ್ಕಳು ತಂದು ಬಿಟ್ಟಾರೆ ನಾವು. ನಮ್ಮ ಅವಧಿನಲ್ಲೇ ಮಕ್ಕಳನ್ನೆಲ್ಲಿ ಬಿಟ್ಟಿದ್ದು. ಈ ಕಟ್ಟಡ ಉದ್ಘಾಟನೆ ಮಾಡಿದ್ದು ನಾವೇ. ಮತ್ತು ನ್ಯಾಕ್ ಸಮಿತಿಯವರು ಕೂಡ ಬಂದು ಅದಕ್ಕೆ ತಕ್ಕನಾದ B ಗ್ರೇಡ್ ಕೊಟ್ಟಿದ್ರು. A ಗ್ರೇಡ್ ತಗೋಬೇಕು ಅಂತಿದ್ವಿ. ಅದರದೇ ಆದ ಸಮಸ್ಯೆಗಳಿಂದ ಪೂರ್ತಿ ಮಾಡಕ್ ಆಗ್ಲಿಲ್ಲ. ಒಂದು 25 ಲಕ್ಷ ರೂಪಾಯಿ ಸಿಕ್ಕಿದ್ರೆ
ಹೇಗ್ರೇನೆ ತಡಂಗ್ ಮಾಡ್ತಿದ್ವಿ. ಅದು ಹಣ ಅವಕಾಶದಿಂದ ಯಾರು ಸಿಕ್ಕಲಿಲ್ಲ. ಸರ್ಕಾರದ ಸಿಕ್ಕಿದ್ರೆ ಮಾಡ್ತಿದ್ವಿ. ನಿಮಗೋಸ್ಕರ ನಮ್ಮ ಕಾಲೇಜು ಜಿಲ್ಲೆನಲ್ಲೇ ಉತ್ತಮ ಸ್ಥಾನ ಪಡ್ಕೋಬೇಕು ಅನ್ನೋದು ಹೆಮ್ಮೆ. ಬಳಿಕ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಕಡೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದಂತಹ ಎಸ್ಪಿ ಮಂಜುನಾಥ್ ಅವರು ಮಾತನಾಡಿದ್ದು, ಸಂಪ್ರದಾಯ, ಸಜ್ಜನಿಕೆ, ಸಂಸ್ಕಾರ, ಸಂಸ್ಕೃತಿ, ಸಾಮಾಜೀಕರಣ ಇವೆಲ್ಲವನ್ನ ಕೂಡುವಂತಹ ಕಾಲೇಜು ದೇವಾಲಯವಿದ್ದಂತೆ. ನಾನು ಇದೇ ಕಾಲೇಜಿನಲ್ಲಿಯೇ ವಿದ್ಯಾಭ್ಯಾಸ ಮಾಡಿ ಪದವಿಯನ್ನ ಮುಗಿಸಿ ಪ್ರಾಂಶುಪಾಲನಾಗಿಯೂ ಇದೇ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿರುವುದು ನನ್ನ ಸೌಭಾಗ್ಯ. ನನ್ನ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡಿದಂತಹ ಶ್ರೇಷ್ಠ ಕಾಲೇಜು ಇದು. ಇನ್ನು ಕರ್ನಾಟಕ ಸರ್ಕಾರವು ವಿದ್ಯಾರ್ಥಿಗಳ ಸಬಲೀಕರಣಕ್ಕೆ ಹಲವು ಯೋಜನೆಗಳನ್ನ ತಂದಿದೆ. ಅದನ್ನ ನೀವೆಲ್ಲರೂ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ ಎಂದು ಹೇಳಿದರು. ಇದೇ ಕಾಲೇಜಿನಲ್ಲಿ ನನ್ನ ವಿದ್ಯಾಭ್ಯಾಸ ಪದವಿಯನ್ನು ನನಗೆ ಕೊಟ್ಟು ಅಶ್ವಥ್ ಇದ್ದಾರೆ, ಮಂಜುನಾಥ್ ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಪದವಿಯನ್ನು ಕೊಟ್ಟು ನನ್ನ ಜೀವಮಾನದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿದಂತ ಶ್ರೇಷ್ಠ ಕಾಲೇಜು ಪದವಿ ಕಾಲೇಜು. ಶ್ರೇಷ್ಠ ಕಾಲೇಜು. ಈ ಕಾಲೇಜಿಗೆ ಅಂತಿಂತ ಇತಿಹಾಸ ಇಲ್ಲ. ಈ ಇತಿಹಾಸದ ಎಲ್ಲರೂ ನಮ್ಮ ಗೋವಿಂದಪ್ಪ ಸಾಹೇಬ್ರು. ಇತಿಹಾಸದ ಎಲ್ಲರೂ ಗೋವಿಂದಪ್ಪ ಸಾಹೇಬ್ರು. ಒಂದ್ಸರಿ ಹೇಳಿದೆ, ಇತ್ಲ ತೆರಿಕೆಂದ ನನ್ನ ಬಹಳ ಭಿನ್ನ ಒತ್ತಡಗಳಿದಾವೆ, ನಿಮಗೆ ಮನವಿ ಮಾಡ್ಕೊಂತಿದ್ದೀನಿ. ನಾನು ಸಣ್ಣ ನಿಮ್ ಕೈ ಕೆಳಗೆ, ನೀವು ನಾವ್ ಹೇಳಿದ್ನೆಲ್ಲ ಮಾಡ್ಬೇಕು ಅಂದೆ. ಹಂಗೆ ಗೊತ್ತಾಗ್ತಾ ಇದ್ರೆ ಅವರು ನನಗೆ ನೋಡಕ್ ಹೆದರಿಕೆ ಆಗೋದು. ಈಗಲೂ ನೋಡ್ತಾ ಇಲ್ಲ. ಅಭಿವೃದ್ಧಿ ಅಧಿಕಾರರು ಅನ್ನೋದು ರಾಜಕೀಯ. 2 ಕೋಟಿ ರೂಪಾಯಿ ಲೇಡೀಸ್ ಹಾಸ್ಟೆಲ್ ನೀವೊಂದ್ಸರಿ ನೋಡ್ಬೇಕು ನಮ್ಮ ಫೀಲ್ಡ್ ಏನೈತೆ ಅಂತ. 3,70,00,000 ಆಡಿಟೋರಿಯಂ, 3,60,00,000 ಲೈಬ್ರರಿ, 3 ಕೋಟಿ ಬಿಲ್ಡಿಂಗು ಕಾಮರ್ಸ್ ನಲ್ಲಿ ಎದ್ದಿರೋದು ಎಲ್ಲ ನಮ್ಮ ಪೇಟ್ನಾಗ ಆಗಿದ್ದೆ. ಇದು ಉದ್ಯೋಗಂ ಪುರುಷ ಲಕ್ಷಣಂ ಹಿಂದಿನ ಕಾಲದಲ್ಲಿ ಇಲ್ಲ. ಈಗ ಉದ್ಯೋಗಂ ಸ್ತ್ರೀ ಮತ್ತು ಪುರುಷ ಲಕ್ಷಣಂ. ನಿಮಗಿರುವಷ್ಟು ಸಬಲೀಕರಣದ ವ್ಯವಸ್ಥೆ ನಮ್ಮ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಕೊಟ್ಟಿರೋದು ಈ ಜಗತ್ತಿನಲ್ಲಿ ಯಾರು ಕೊಟ್ಟಿಲ್ಲ. ಆಮೇಲೆ ಸಂಪ್ರದಾಯ, ಸಜ್ಜನಿಕೆ, ಸಂಸ್ಕಾರ, ಸಂಸ್ಕೃತಿ, ಸಾಮಾಜೀಕರಣ ಇವೆಲ್ಲವನ್ನು ಕೊಟ್ಟಂತ ನಾಡು ನಮ್ಮ ಕರ್ನಾಟಕ. ಆ ನಾಡಿನಲ್ಲಿರುವಂತ ದೇವಸ್ಥಾನ ನಮ್ಮ ಪದವಿ ಕಾಲೇಜು. ನೀವ್ಯಾರು ಮರಿಬಾರ್ದು. ನಂತರ ಪಠ್ಯೇತರ ಚಟುವಟಿಕೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದಂತಹ ಆಗ್ರೋ ಶಿವಣ್ಣ, ಉದ್ಯಮಿಗಳಾದಂತಹ